Hello, welcome back to Minds for Engineering lecture series. So, ಇಲ್ಲಿಂದ ನಿಮಗೆ ಕಾನ್ಸೆಪ್ಟ್ಸ್ ಆಫ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ 2 ಬಗ್ಗೆ ವಿಡಿಯೋ ಸೆಷನ್ಸ್ ಕವರ್ ಆಗ್ತಾ ಬರುತ್ತೆ. ಆ್ಯಂಡ್ ಇನ್ ಮೈ ಪ್ರೀವಿಯಸ್ ವಿಡಿಯೋ ಐ ಹ್ಯಾವ್ ಎಕ್ಸ್ಪ್ಲೈನ್ಡ್ ಅಬೌಟ್ ದ ಡೀಟೇಲ್ಡ್ ಸಿಲೆಬಸ್. ಆ್ಯಂಡ್ ಜಸ್ಟ್ ನೀವು ಇನ್ನೂ ನೋಡಿಲ್ಲ ಅಂದರೆ ಹೋಗಿ ನೋಡಿ ಏನೇನಿದೆ ಸಿಲೆಬಸ್ಸಲ್ಲಿ ಅನ್ನೋ ಕ್ಯೂರಿಯಾಸಿಟಿನ ತಿಳ್ಕೊಂಡು ಆಮೇಲೆ ಯು ಕ್ಯಾನ್ ಕಮ್ ಟು ದಿಸ್ ವಿಡಿಯೋ ಆ್ಯಂಡ್ ಲರ್ನ್ ಅಬೌಟ್ ಕಾನ್ಸೆಪ್ಟ್ಸ್ ಆಫ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ 2 ಸೆಷನ್ ಬೈ ಸೆಷನ್ ಆ್ಯಂಡ್ ವೀಕ್ ಬೈ ವೀಕ್. ಸೊ let us go to the week 1 content, that is crystal structures. Crystal structures ಅಂದರೆ ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ಬ್ರೀಫ್ ನಿಮಗೆ ಸ್ಟಾರ್ಟಿಂಗ್ ಸೆಷನ್ಸಲ್ಲಿ ಹೇಳ್ತಾ ಬರ್ತೀನಿ. ಸೊ ಏನೇನಿರುತ್ತೆ ಈ ಒಂದು ವೀಕಲ್ಲಿ ಅನ್ನೋದ್ರ ಬಗ್ಗೆ ನೋಡೋದಾದರೆ, ಸೊ ವಿ ಹ್ಯಾವ್ ಇಂಟ್ರೊಡಕ್ಷನ್ ಟು ಕ್ರಿಸ್ಟಲ್ ಸ್ಟ್ರಕ್ಚರ್. ಅಂದರೆ ಕ್ರಿಸ್ಟಲ್ ಸ್ಟ್ರಕ್ಚರ್ ಅಂದರೆ ಏನು ಅನ್ನೋದ್ರ ಬಗ್ಗೆ ತಿಳ್ಕೊತೀರಿ. ಸೊ ಆಫ್ಟರ್ ದ್ಯಾಟ್ ಕ್ರಿಸ್ಟಲ್ ಸಿಸ್ಟಮ್ಸಲ್ಲಿ ಯೂನಿಟ್ ಸೆಲ್ಸ್ ಅಂತ ಬರುತ್ತೆ. ಸೊ ಯೂನಿಟ್ ಸೆಲ್ಸಲ್ಲಿ ವಿ ಹ್ಯಾವ್ 3 ಡಿಫರೆಂಟ್ ಸ್ಟ್ರಕ್ಚರ್ಸ್, ದಟ್ ಇಸ್ BCC, FCC ಆ್ಯಂಡ್ HCP. ಸೊ BCC ಅಂದರೆ ಏನು, FCC ಅಂದರೆ ಏನು, ಮತ್ತು HCP ಅಂದರೆ ಏನು ಅಂತ ತಿಳ್ಕೊತೀವಿ. ಈ ಮೂರು ತುಂಬ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಆಸ್ ವೆಲ್ ಆಸ್ ಮೆನಿ ಮೆಟಲ್ಸ್ ಎಕ್ಸಿಬಿಟ್ಸ್. ಈ ಮೂರು ಸ್ಟ್ರಕ್ಚರ್ಸ್ ಎಲ್ಲ ಇರೋದ್ರಿಂದ ಯು ಆರ್ ಗೋಯಿಂಗ್ ಟು ಲರ್ನ್ ಅಬೌಟ್ ದೀಸ್ ಕಾನ್ಸೆಪ್ಟ್ಸ್ ವೆರಿ ಡೀಟೇಲ್ಡ್ ವೇ, ಆ್ಯಂಡ್ ದೋಸ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಆ್ಯಂಡ್ ಆಲ್ಸೋ ಫಾರ್ ಯುವರ್ ನಾಲೆಡ್ಜ್ ಪಾಯಿಂಟ್ ಆಫ್ ವ್ಯೂ. In the next session, you are going to learn some activities or practices where you practice a lab session on the study of crystal structure using SEM and TEM. ಸೊ ಇದು ಪೋರ್ಟ್ಫೋಲಿಯೋ ಇವ್ಯಾಲ್ಯೂಯೇಷನ್ಗೆ ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ ಸೆಮ್ ಅಂದ್ರೇನು, ಟೆಮ್ ಅಂದ್ರೇನು, ಆ ಮೈಕ್ರೋಸ್ಕೋಪ್ಸ್ ಯೂಸ್ ಮಾಡಿಕೊಂಡು ಕ್ರಿಸ್ಟಲ್ ಸ್ಟ್ರಕ್ಚರ್ನ ಯಾವ ಥರ ನೋಡಬೇಕು, ಯಾವ ಥರ ಅನಲೈಸ್ ಮಾಡಬೇಕು ಅನ್ನೋದ್ರ ಬಗ್ಗೆ. ಸೊ ವಿ ಹ್ಯಾವ್ ಅ ಪ್ರಾಕ್ಟಿಕಲ್. ಇಫ್ ಯು ಡೋಂಟ್ ಹ್ಯಾವ್ ಸೆಮ್ ಅಂಡ್ ಟೆಮ್ ಇನ್ ಯುವರ್ ಇನ್ಸ್ಟಿಟ್ಯೂಷನ್, ಯು ಕ್ಯಾನ್ ಟೇಕ್ ಅಪ್ ವರ್ಚುವಲ್ ಲ್ಯಾಬ್ ಸೆಷನ್. ಸೊ ಐ ಆಮ್ ಗೋಯಿಂಗ್ ಟು ಡೆಮಾನ್ಸ್ಟ್ರೇಟ್ ಹೌ ಟು do analysis of microstructure by using virtual lab links which are available on the online by using SEM and TEM. So after that you have to do some activities related to crystal structures. Again BCC, FCC ಮತ್ತು HCP ಅಂತ ಏನು ಕಲ್ತಿರ್ತೀರೋ ಅದನ್ನು ನೀವು ಮಾಡೆಲ್ ಮಾಡಿ ತೋರಿಸ್ಬೇಕಾಗುತ್ತೆ. ಸೊ ಮಾಡೆಲ್ ಅಂದರೆ ಏನು, ಯಾವ ಥರ ಮಾಡೋದು, ಈಸ್ ಇಟ್ ಲೈಕ್ ಕೈನಮ್ಯಾಟಿಕ್ಸ್ ಆಫ್ ಮಿಷಿನ್ಸ್ ಮಾಡೆಲ್? ಎಸ್, ಯು ಹ್ಯಾವ್ ಟು ಡೂ ಬೈ ಸಿಂಪಲ್ ಮಾಡೆಲ್ಸ್ ಲೈಕ್ ಬಾಲ್ ಆ್ಯಂಡ್ ವೈರ್ ಮಾಡೆಲ್ ಅಂತ ಬರುತ್ತೆ, ನಿಮ್ಮ ಸಿಲೆಬಸ್ಸಲ್ಲಿ ಮೆನ್ಷನ್ ಆಗಿದೆ. ಸೊ ಆ ಒಂದು ಮಾಡೆಲ್ಸ್ನ ಯೂಸ್ ಮಾಡಿಕೊಂಡು ಕಲಿತಾ ಇದ್ದೀರಾ ಅನ್ನೋದಕ್ಕೋಸ್ಕರ ಯು ಆರ್ ಗೋಯಿಂಗ್ ಟು ಡೂ ಆಕ್ಟಿವಿಟಿ 1. ಆ್ಯಂಡ್ ಆಫ್ಟರ್ ದಟ್ ಆಕ್ಟಿವಿಟಿ 2 ವೇರ್ ಐರನ್ ಕಾರ್ಬನ್ ಡಯಾಗ್ರಾಮ್ ಅಂತ ಒಂದು ತುಂಬ ಇಂಪಾರ್ಟೆಂಟ್ ಡಯಾಗ್ರಾಮ್ ಇದೆ. ಸೊ ಅಂದರೆ ಯಾವ ಥರ ಫೇಸ್ ಚೇಂಜ್ ಆಗುತ್ತೆ ಕಾರ್ಬನ್ ಜಾಸ್ತಿ ಆದಾಗ ಅಥವಾ ಟೆಂಪ್ರೇಚರ್ ಜಾಸ್ತಿ ಮಾಡಿದಾಗ ಅನ್ನೋದ್ರ ಬಗ್ಗೆ. ದೀಸ್ ಆರ್ ಸ್ಟಡಿ ಎಕ್ಸ್ಪೆರಿಮೆಂಟ್ಸ್ ಆ್ಯಂಡ್ ವಿಚ್ ಆರ್ ಓನ್ಲಿ ಇವ್ಯಾಲ್ಯೂಯೇಟೆಡ್ ಫಾರ್ ಯುವರ್ ಪೋರ್ಟ್ಫೋಲಿಯೋ. ಹಾಗಾಗಿ ಯು ನೀಡ್ ಟು ಡೂ ದೀಸ್ ಆ್ಯಕ್ಟಿವಿಟೀಸ್. ಸೊ ಈ ಆ್ಯಕ್ಟಿವಿಟಿಯಲ್ಲಿ ಮಾಡೆಲ್ನ ಮಾಡಬೇಕಾಗುತ್ತೆ. ಈ ಆ್ಯಕ್ಟಿವಿಟಿಯಲ್ಲಿ ಯು ನೀಡ್ ಟು ರೈಟ್ ಅ ಬಿಗ್ ಚಾರ್ಟ್ ಆಫ್ ಐರನ್ ಕಾರ್ಬನ್ ಡಯಾಗ್ರಾಮ್ ವೇರ್ ಯು ನೀಡ್ ಟು ಶೋ ಡಿಫರೆಂಟ್ ಫೇಸಸ್ ಆಫ್ ಸ್ಟೀಲ್ ಆ್ಯಂಡ್ ಕ್ಯಾಸ್ಟ್ ಐರನ್ ಫಾರ್ ಡಿಫರೆಂಟ್ ಕಾಂಪೋಸಿಷನ್ ಆಫ್ ಎ ಕಾರ್ಬನ್. ಆ್ಯಂಡ್ ಸೆಮ್ ಅಂಡ್ ಟೆಮ್ experiment you need to write it in your record book. So these 3 are the practical sessions and these 3 are the theory session contents. So this is about a outline of this week. ಈ ವೀಕಲ್ಲಿ ಏನೇನು ಕಲಿತೀರ ಅನ್ನೋದ್ರ ಬಗ್ಗೆ ಒಂದಷ್ಟು ಬ್ರೀಫ್ ಇದೆ. ಸೊ ನೆಕ್ಸ್ಟ್ ಐ ಆಮ್ ಗೋಯಿಂಗ್ ಟು ಟೇಕ್ ಅಪ್ ಎವ್ರಿ ಸೆಷನ್ ವೈಸ್ ಸೆಷನ್ ಡೀಟೇಲ್ಸ್ನ ಹೇಳ್ತಾ ಬರ್ತೀನಿ. ಸೊ ಇಂಟ್ರೊಡಕ್ಷನ್ ಟು ಕ್ರಿಸ್ಟಲ್ ಸ್ಟ್ರಕ್ಚರ್ಗೆ ಹೋಗೋಣ. ಸೊ ಕ್ರಿಸ್ಟಲ್ ಸ್ಟ್ರಕ್ಚರ್ ಅಂದರೆ ಏನು, ಆಸ್ ದ ನೇಮ್ ಇಂಡಿಕೇಟ್ಸ್. ಕ್ರಿಸ್ಟಲ್ ಅಂದರೆ ಏನು, ಸ್ಟ್ರಕ್ಚರ್ ಅಂದರೆ ಏನು. ಸೊ ಯಾವೇ ಒಂದು ಮೆಟೀರಿಯಲ್ನ ನಾವು ಕಟ್ ಮಾಡಿದಾಗ, ಅಥವಾ ಈಗ ಸ್ಟೀಲ್ ಅಥವಾ ಕ್ಯಾಸ್ಟ್ ಐರನ್ ಯಾಕೆ ಬ್ರಿಟಲ್ ಆಗಿರುತ್ತೆ, ಯಾಕೆ ಡಕ್ಟೈಲ್ ಆಗಿರುತ್ತೆ ಸ್ಟೀಲು, ಯಾಕೆ ಮ್ಯಾಲಿಬಲ್ ಆಗಿರುತ್ತೆ ಸ್ಟೀಲು ಅನ್ನೋದನ್ನು ನಮಗೆ ಫಸ್ಟು ತೋರಿಸ್ಕೊಟ್ಟಿದ್ದೆ ಕ್ರಿಸ್ಟಲ್. ಅಂದರೆ ಅದನ್ನು ನಾವು ಸೂಕ್ಷ್ಮ ದರ್ಶಕದ ಸಹಾಯದಿಂದ ನೋಡಿದಾಗ ಆ ಒಳಗಡೆ ಸ್ಟ್ರಕ್ಚರ್ ಈ ಥರ ಇದ್ದರೆ ಇಂಥ ಪ್ರಾಪರ್ಟೀಸ್ ಬರುತ್ತೆ. ಸೊ ಅನ್ನೋದ್ರ ಬಗ್ಗೆ ನಮಗೆ ಯಾವುದೇ ಒಂದು ಸಾಲಿಡ್ನ ನಾವು ಮೈಕ್ರೋಸ್ಕೋಪಲ್ಲಿ ಅನಲೈಸ್ ಮಾಡಿದಾಗ ವಿಲ್ ಗೆಟ್ ಅ ಸ್ಟ್ರಕ್ಚರ್ ಆಫ್ ದ್ಯಾಟ್ ಮೆಟೀರಿಯಲ್. ಸೊ ದ್ಯಾಟ್ ಮೀನಿಂಗ್ ಇಸ್ ಕಾಲ್ಡ್ ಕ್ರಿಸ್ಟಲ್ ಸ್ಟ್ರಕ್ಚರ್. ಸೊ ನೋಡಿ, ಇದನ್ನು ನಾವು ಮೆಟೀರಿಯಲ್ಸ್ ಅಥವಾ ಕೆಮಿಸ್ಟ್ರಿಲಿ ಕ್ರಿಸ್ಟಲೋಗ್ರಫಿ ಅಂತಲೂ ಕರಿತೀವಿ. ಸೊ ಕ್ರಿಸ್ಟಲ್ ಸ್ಟ್ರಕ್ಚರ್ ಅಂತಲೂ ಕರಿತೀವಿ, ಕ್ರಿಸ್ಟಲೋಗ್ರಫಿ ಅಂತಲೂ ಕರಿತೀವಿ. ಅಂದರೆ ಏನಪ್ಪ ಅಂದರೆ ಇಟ್ಸ್ ಅ ರೆಗ್ಯುಲರ್ ಆ್ಯಂಡ್ ಆರ್ಡರ್ಲಿ ಅರೇಂಜ್ಮೆಂಟ್ ಆಫ್ ಆಟಮ್ಸ್, ಅಯಾನ್ಸ್ ಆರ್ ಮಾಲಿಕ್ಯೂಲ್ಸ್ ಇನ್ ಎ ಸಾಲಿಡ್ ಮೆಟೀರಿಯಲ್. ಸೊ ದಿಸ್ ಇಸ್ ಆಲ್ ಅಬೌಟ್ ಪ್ಯೂರ್ಲಿ ಸಾಲಿಡ್ ಮೆಟೀರಿಯಲ್ ಬಗ್ಗೆನೇ ಸ್ಟಡಿ ಮಾಡಿರೋದ್ರಿಂದ ಸಾಲಿಡ್ ಮೆಟೀರಿಯಲ್ ಯಾವುದಾದ್ರು ತಗೊಳ್ಳಿ, ಅದ್ರ ಒಳಗಡೆ ಇರುವಂತಹ ಸಣ್ಣ ಸಣ್ಣ ಆಟಮ್ಸ್ಗಳು ಯಾವ ರೀತಿ ಇದ್ದಾವೆ, ಪಕ್ಕ ಇದೆಯಾ ಅಥವಾ ಬೇರೆ ಬೇರೆ ಶೇಪ್ಸಲ್ಲಿದೆಯಾ, ಸರಿಯಾಗಿ ಆರ್ಡ್ರಲ್ಲಿ ಇಲ್ವಾ. ಸೊ ಆ ಒಂದು ಬೇಸಿಸ್ ಮೇಲೆ ನಾವು ಕ್ರಿಸ್ಟಲೋಗ್ರಫಿ ಅಥವಾ ಕ್ರಿಸ್ಟಲ್ ಸ್ಟ್ರಕ್ಚರ್ನ ಡಿಫೈನ್ ಮಾಡ್ತೀವಿ. ಸೊ ಅದರಿಂದ ಏನು ನಮಗೆ ಬೇಕಾಗುತ್ತೆ, ಏನದರಿಂದ ನಾಲೆಡ್ಜ್ ಸಿಗುತ್ತೆ ಅಂತ ಹೇಳಿದ್ರೆ ಫಿಸಿಕಲ್ ಮತ್ತು ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಡಿಫರೆಂಟ್ ಇಂಜಿನಿಯರಿಂಗ್ ಮೆಟೀರಿಯಲ್ಸು ಅದರಿಂದನೇ ಗೊತ್ತಾಗುತ್ತೆ. ಸೊ ಇಫ್ ಇಟ್ ಈಸ್ ಕ್ಲೋಸ್ಲಿ ಪ್ಯಾಕ್ಡ್,
ಸೊ ದೀಸ್ ಮೆಟೀರಿಯಲ್ಸ್ ಆರ್ ವೆರಿ ಟಫ್ ಅಥವಾ ಹಾರ್ಡ್ ಆಗಿರ್ತವೆ. ಸ್ವಲ್ಪ ಆಟಮ್ಸ್ಗಳು ದೂರ ದೂರ ಇದ್ದರೆ ಬೇರೆ ಥರ ಅರ್ಥ ಬರುತ್ತೆ, ಅಂದರೆ ಲೈಕ್ ಜಾಸ್ತಿ ಅದು ಲೋಡ್ನ ತಡೆಯಲ್ಲ. ಸೊ ಆ ಥರ ಒಂದು ಡಿಫರೆಂಟ್ ಪ್ರಾಪರ್ಟೀಸ್ನ ನಾವು ಈ ಕ್ರಿಸ್ಟಲ್ ಸ್ಟ್ರಕ್ಚರಿಂದ ತಿಳ್ಕೊಳ್ಳೋದ್ರಿಂದ ನೀವು ಆಲ್ರೆಡಿ ಮೆಟೀರಿಯಲ್ಸ್ ಅಂದರೆ ಏನು ಅಂತ ಗೊತ್ತಿದೆ, ಕ್ಯಾಸ್ಟ್ ಐರನ್ ಅಂದರೆ ಏನು ಅಂತ ಗೊತ್ತಿದೆ, ಸ್ಟೀಲ್ ಅಂದರೆ ಏನು ಅಂತ ಗೊತ್ತಿದೆ. ಬಟ್ ಸ್ಟೀಲ್ ಹೆಂಗೆ ಕಾಣುತ್ತೆ, ಕ್ಯಾಸ್ಟ್ ಐರನ್ ಹೆಂಗೆ ಕಾಣುತ್ತೆ, ಯಾಕೆ ಆ ಥರ ಕಾಣುತ್ತೆ, ಈ ಥರ ಸ್ಟ್ರಕ್ಚರ್ ಏನಕ್ಕೆ ಬಂತು ಅನ್ನೋದನ್ನು ನಮಗೆ ಕ್ರಿಸ್ಟಲ್ ಸ್ಟ್ರಕ್ಚರು ತುಂಬ ಚೆನ್ನಾಗಿ ಡಿಫೈನ್ ಮಾಡುತ್ತೆ. ಸೊ ಕ್ರಿಸ್ಟಲ್ ಸ್ಟ್ರಕ್ಚರ್ನ ನಾವು ಡಿಫರೆಂಟ್ ಟೈಪ್ಸ್ ಬಗ್ಗೆ ತಿಳ್ಕೊಳ್ಳೋದಾದರೆ, ವಿ ಹ್ಯಾವ್ ಬೇಸಿಕಲಿ ಆಲ್ ದ ಸಾಲಿಡ್ಸ್ ಆರ್ ಜನರಲಿ ಕ್ಲಾಸಿಫೈಡ್ ಇಂಟು ಕ್ರಿಸ್ಟಲೈನ್ ಸಾಲಿಡ್ ಆ್ಯಂಡ್ ನಾನ್ ಕ್ರಿಸ್ಟಲೈನ್ ಸಾಲಿಡ್ಸ್. ಕ್ರಿಸ್ಟಲೈನ್ ಸಾಲಿಡ್ಸ್ ಅಂತ ಕರಿತೀವಿ ಅಥವಾ ನಾನ್ ಕ್ರಿಸ್ಟಲೈನ್ ಸಾಲಿಡ್ಸ್ ಅಂತ ಕರಿತೀವಿ. ನಾನ್ ಕ್ರಿಸ್ಟಲೈನ್ಗೆ ಇನ್ನೊಂದು ಹೆಸರು ಅಮಾರ್ಫಸ್ ಸಾಲಿಡ್ ಅಂತಲೂ ಕೂಡ ಕರಿತೀವಿ. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಕ್ರಿಸ್ಟಲ್ ಸ್ಟ್ರಕ್ಚರ್ದು ಡಿಫರೆಂಟ್ ಟೈಪ್ಸ್ಗೆ ನಾವು ಕ್ರಿಸ್ಟಲೈನ್ ಆ್ಯಂಡ್ ಅಮಾರ್ಫಸ್ ಅಂತ ಕರಿತೀವಿ. ಆ್ಯಂಡ್ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಆಲ್ಸೋ. ಲೆಟ್ ಅಸ್ ಗೋ ಟು ದ ಕ್ರಿಸ್ಟಲೈನ್ ಸಾಲಿಡ್ಸ್. ಕ್ರಿಸ್ಟಲೈನ್ ಸಾಲಿಡ್ಸ್ ಅಂದರೆ ಏನು ನೋಡಿ, ತುಂಬ ಇಂಪಾರ್ಟೆಂಟ್. ಇಲ್ಲಿ ಐ ಹ್ಯಾವ್ ಹೈಲೈಟೆಡ್ these are the important words you should remember while writing the answers, and you should remember whenever somebody asks you what do you mean by crystalline structure. Since you are mechanical engineer, you know the steel, you know the cast iron, but you should know the meaning of crystalline solids. ಏನಂಗಂದ್ರೆ ಅಂತ ಕೇಳಿದಾಗ you should tell the meaning of crystalline solids is, here the atoms are arranged in a regular and repeating three-dimensional pattern. Let us have a quick diagram here. See, so this is one view ಅಷ್ಟೇ, ಇಲ್ಲಿ 3D ಕಾಣಿಸ್ತಿಲ್ಲ. You can see the 3D here, the zip file of a 3D. ಎಲ್ಲ ಆಟಮ್ಸ್ಗಳು, you can see green atoms and some grey atoms, ಎಲ್ಲ ಕರೆಕ್ಟಾಗಿ ರೆಗ್ಯುಲರ್ ಆಗಿದೆ, ಒಂದೇ ಥರ ಇದೆ. ರಿಪೀಟಿಂಗ್ 3 ಡೈಮೆನ್ಷನಲ್, ನೋಡೋದಕ್ಕೆ ಒಂದು ಕ್ಯೂಬ್ ಥರ ಕಾಣಿಸ್ತಾ ಇದೆ. ಹಾಗಾಗಿ ಈ ಥರ ಒಂದು ಮೆಟೀರಿಯಲ್ಸ್ಗಳಲ್ಲಿ ಡೆಫಿನೆಟ್ ಜಿಯೋಮೆಟ್ರಿಕಲ್ ಶೇಪ್ ಇರುತ್ತೆ, ಕರೆಕ್ಟಾಗಿರೋ ಒಂದು ಶೇಪ್ ಇರುತ್ತೆ ಮೆಟೀರಿಯಲ್ಸು. ಹಾಗಾಗಿ ಈ ಥರ ಇದ್ದರೆ ಮೆಟೀರಿಯಲ್ಸ್ ಅಂದರೆ ರೆಗ್ಯುಲರ್ ಮತ್ತು ರಿಪೀಟಿಂಗ್ 3 ಡೈಮೆನ್ಷನಲ್ ಪ್ಯಾಟ್ರನ್ ಇರುವಂಥ ಆಟಮ್ಸ್ ಇದ್ದರೆ ಮೈಕ್ರೋಸ್ಕೋಪಲ್ಲಿ ನೋಡಿದಾಗ ಅಂಥ ಮೆಟೀರಿಯಲ್ಸ್ಗೆ ನಾವು ಕ್ರಿಸ್ಟಲೈನ್ ಸಾಲಿಡ್ಸ್ ಅಂತ ಕರಿತೀವಿ. ಸೊ ಈಚ್ ಆಟಮ್ ಆಕ್ಯುಪೈಸ್ ಅ ಫಿಕ್ಸ್ಡ್ ಪೊಸಿಷನ್ ವಿತ್ ಸ್ಪೆಸಿಫಿಕ್ ಓರಿಯೆಂಟೇಷನ್. ಅಂದರೆ ಯಾವ ಜಾಗದಲ್ಲಿ ಇರಬೇಕೋ ಅದೇ ಜಾಗದಲ್ಲಿ ಇರ್ತವೆ, ಅಷ್ಟೇ ಇನ್ಕ್ಲೈನ್ಡ್ ಆಗಿರ್ತವೆ. ಮತ್ತು ನೆಕ್ಸ್ಟ್ ಆಟಮ್ಸ್ ಕಂಪೇರ್ ಮಾಡಿದ್ರೆ ಪಕ್ಕ ಇರೋ ಆಟಮ್ಸ್ಗೆ ಕರೆಕ್ಟಾಗಿರೋ ಡಿಸ್ಟೆನ್ಸಲ್ಲೇ ಕೂಡ ಇರ್ತವೆ. ನೋಡಿ, ದಿಸ್ ಇಸ್ ದ ಕೀ ಫ್ಯಾಕ್ಟರ್ ಆಫ್ ಕ್ರಿಸ್ಟಲೈನ್ ಸಾಲಿಡ್ಸ್. ಕ್ರಿಸ್ಟಲೈನ್ ಸಾಲಿಡ್ಸ್ಗಳಲ್ಲಿ ಎಲ್ಲ ಆಟಮ್ಸ್ಗಳು ಫಿಕ್ಸ್ಡ್ ಪೊಸಿಷನ್ ಇರ್ತವೆ, ಫಿಕ್ಸ್ಡ್ ಆ್ಯಂಗಲಲ್ಲಿ ಲೊಕೇಟ್ ಆಗಿರ್ತವೆ, ಮತ್ತು ಪಕ್ಕದಲ್ಲಿರೋ ಆಟಮ್ಗಿಂತ ಒಂದು ಡೆಫಿನೆಟ್ ಡಿಸ್ಟೆನ್ಸ್ನ ಮೇಂಟೈನ್ ಮಾಡ್ತವೆ. ಸೊ ಇಲ್ಲಿರುವಂಥ ಒಂದು ಆಟಮು ಇಲ್ಲಿರುವಂಥ ಆಟಮ್ಗೆ ಸೇಮ್ ಡಿಸ್ಟೆನ್ಸ್ ಇರುತ್ತೆ. ನೋಡಿ, ಯು ಕ್ಯಾನ್ ಸಿ ದಿಸ್ ಇಸ್ ಒನ್ ಆಟಮ್, ಲೆಟ್ ಅಸ್ ಸೇ ದಿಸ್ ಇಸ್ ಒನ್ ಆಟಮ್. ಸೊ ಈ ಆಟಮ್ ಮತ್ತು ಈ ಆಟಮ್ಗೆ ಫಿಕ್ಸ್ಡ್ ಡಿಸ್ಟೆನ್ಸ್, ಈಕ್ವಲ್ ಡಿಸ್ಟೆನ್ಸ್ ಇರುತ್ತೆ. ಮತ್ತು ಕಂಪ್ಲೀಟ್ ಈ ಏನೊಂದು ಯೂನಿಟ್ ಸೆಲ್ ಇದೆಯೋ ಅದು ರಿಪೀಟ್ ಆಗಿ ಬರ್ತಾ ಇದೆ. ಸೊ ಈ ಥರ ಆರ್ಡರ್ ಆಗಿ ಜೋಡಿಸಿದ್ರೆ ಅದಕ್ಕೆ ನಾವು ಕ್ರಿಸ್ಟಲೈನ್ ಸಾಲಿಡ್ಸ್ ಅಂತ ಕರಿತೀವಿ. ಸೊ ನೋಡಿ, ಸೊ ಈ ಥರ ಮೆಟೀರಿಯಲ್ಸ್ಗಳಲ್ಲಿ ನಾವು ರಿಜಿಡಿಟಿನ ಎಕ್ಸ್ಪೆಕ್ಟ್ ಮಾಡ್ತೀವಿ, ಫಿಕ್ಸ್ಡ್ ವಾಲ್ಯೂಮ್ ಇರುತ್ತೆ, ಡಿಫ್ಯೂಷನ್ ಸರಿಯಾಗುತ್ತೆ, ಅಂದರೆ ನೀವು ಕ್ಯಾಸ್ಟಿಂಗ್ ಮಾಡಬೇಕಾದ್ರೆ ಡಿಫ್ಯೂಷನ್ ಸರಿಯಾಗುತ್ತೆ, ಮತ್ತು ಮೆಲ್ಟಿಂಗ್ ಪಾಯಿಂಟು ಡೆಫಿನೆಟ್ ಆಗಿರುತ್ತೆ. ಅಂದರೆ ಅದಕ್ಕೆ ನಾವು ಸ್ಟೀಲ್ ಹೇಳ್ತೀವಿ, ಕ್ಯಾಸ್ಟ್ ಐರನ್ಗೆ ಇಷ್ಟೇ ಮೆಲ್ಟಿಂಗ್ ಪಾಯಿಂಟ್ ಅಂತ ಯಾಕೆ ಹೇಳ್ತೀವಿ, ಸ್ಟೀಲ್ಗೆ ಇಷ್ಟೇ ಮೆಲ್ಟಿಂಗ್ ಪಾಯಿಂಟ್ ಅಂತ ಯಾಕೆ ಹೇಳ್ತೀವಿ, ಅಲ್ಯೂಮಿನಿಯಂಗೆ ಇಷ್ಟೇ ಮೆಲ್ಟಿಂಗ್ ಪಾಯಿಂಟ್ ಅಂತ ಯಾಕೆ ಹೇಳ್ತೀವಿ ಅಂತ ಹೇಳಿದ್ರೆ, ದೀಸ್ ಆರ್ ದ ಸಾಲಿಡ್ಸ್ ವೇರ್ ಆಲ್ ದ ಆಟಮ್ಸ್ ಆರ್ ಇನ್ ರೆಗ್ಯುಲರ್ ಆ್ಯಂಡ್ ರಿಪೀಟಿಂಗ್ 3 ಡೈಮೆನ್ಷನಲ್ ಪ್ಯಾಟರ್ನ್ ಇರೋದ್ರಿಂದ. ಹಾಗಾಗಿ ದ ಕ್ರಿಸ್ಟಲೈನ್ ಸಾಲಿಡ್ಸ್ ಆರ್ ಅಲ್ಯೂಮಿನಿಯಂ, ಕ್ವಾರ್ಟ್ಸ್, ಕಾಪರ್, ಐರನ್, ಸ್ಟೀಲ್ ಎಕ್ಸೆಟ್ರಾ. ಇವೆಲ್ಲ ಕೂಡ ಕ್ರಿಸ್ಟಲೈನ್ ಸಾಲಿಡ್ಸ್ಗೆ ಎಕ್ಸಾಂಪಲ್ ಆಗಿರುತ್ತೆ. ಕಮಿಂಗ್ ಟು ದ ನಾನ್ ಕ್ರಿಸ್ಟಲೈನ್ ಸಾಲಿಡ್, ಸೊ ಇದಕ್ಕೆ ಆಪೋಸಿಟ್ ಅಂದರೆ ಸರಿಯಾಗಿ ಆರ್ಡರ್ ಇಲ್ಲದೆ ಇರುವಂಥ ಆಟಮ್ಸ್. ನೋಡಿ, ಅಮಾರ್ಫಸ್ ಸಾಲಿಡ್ ಅಥವಾ ನಾನ್ ಕ್ರಿಸ್ಟಲೈನ್ ಸಾಲಿಡ್ಸ್ ಅಂದರೆ ದೀಸ್ ಆರ್ ಹ್ಯಾವಿಂಗ್ ನೋ ಡೆಫಿನೆಟ್ ಜಿಯೋಮೆಟ್ರಿಕಲ್ ಫಾರ್ಮ್, ನೋ ರೆಗ್ಯುಲಾರಿಟಿ ಇನ್ ದ ಅರೇಂಜ್ಮೆಂಟ್ ಆಫ್ ದ ಆಟಮ್ಸ್. ಯಾವ ಆಟಮ್ಸು ಒಂದೇ ಥರ ಇರಲ್ಲ, ಒಂದೇ ಜಾಮೆಟ್ರಿ ಇರಲ್ಲ, ಒಂದೇ ಡಿಸ್ಟೆನ್ಸ್ಗೆ ಅದು ಲೊಕೇಟ್ ಆಗಿರಲ್ಲ, ರೆಗ್ಯುಲರ್ ಆಗಿರಲ್ಲ. ಅಂಥ ಒಂದು ಸಾಲಿಡ್ಸ್ ಅಥವಾ ಅಂಥ ಒಂದು ಸ್ಟ್ರಕ್ಚರ್ಸ್ಗೆ ನಾವು ನಾನ್ ಕ್ರಿಸ್ಟಲೈನ್ ಸ್ಟ್ರಕ್ಚರ್ ಅಥವಾ ಆ ಸಾಲಿಡ್ಗಳಿಗೆ ನಾವು ನಾನ್ ಕ್ರಿಸ್ಟಲೈನ್ ಅಥವಾ ಅಮಾರ್ಫಸ್ ಸಾಲಿಡ್ಸ್ ಅಂತ ಕರಿತೀವಿ. ಸೊ ಇಂಟರ್ನಲ್ ಸ್ಟ್ರಕ್ಚರ್ ಯಾವುದೇ ಥರ ರಿಪೀಟ್ ಆಗಿಲ್ಲದೆ ಇರೋದ್ರಿಂದ ರಿಜಿಡ್ ಮತ್ತು ಇನ್ಕಂಪ್ರೆಸಿಬಲ್ ಆಗಿರ್ತವೆ, ಡಸಂಟ್ ಹ್ಯಾವ್ ಶಾರ್ಪ್ ಮೆಲ್ಟಿಂಗ್ ಪಾಯಿಂಟ್ಸ್. ಈ ಥರ ಒಂದು ಮೆಟೀರಿಯಲ್ಸ್ಗಳಲ್ಲಿ ಇಷ್ಟೇ ಮೆಲ್ಟಿಂಗ್ ಪಾಯಿಂಟ್ ಅಂತ ಹೇಳೋಕ್ಕಾಗಲ್ಲ. ಸೊ ಯು ಕ್ಯಾನ್ ಸಿ ದ ಎಕ್ಸಾಂಪಲ್ ಆಸ್ ಗ್ಲಾಸ್. ಸೊ ಗ್ಲಾಸ್ ಮೆಟೀರಿಯಲ್ ಇಷ್ಟೇ ಟೆಂಪ್ರೇಚರ್ ಕರಗುತ್ತೆ ಅಂತ ಹೇಳಕ್ಕೆ ಬರಲ್ಲ. ಈವನ್ ಪ್ಲಾಸ್ಟಿಕ್, ಡಿಫರೆಂಟ್ ವೆರೈಟೀಸ್ ಆಫ್ ಪ್ಲಾಸ್ಟಿಕ್ಸ್ ಇರ್ತವೆ, ಮಾನೋಮರ್ಸು, ಅದರಲ್ಲಿ ನಿಮಗೆ ಪಾಲಿಮರ್ಸು, ಮಾನೋಮರ್ಸ್ ಎಲ್ಲ ಡಿಫ್ರೆಂಟ್ ಆಗಿ ಆಟಮ್ಸ್ ಅರೇಂಜ್ ಆಗಿರುತ್ತೆ. ಸಿರಾಮಿಕಲ್ಲೂ ಹೇಳಕ್ಕೆ ಬರೋದಿಲ್ಲ, ರಬ್ಬರಲ್ಲೂ ಹೇಳಕ್ಕೆ ಬರೋದಿಲ್ಲ, ಬೇಕ್ಲೈಟಲ್ಲೂ ಹೇಳಕ್ಕೆ ಬರೋದಿಲ್ಲ, ಅಥವಾ ಸೆಲ್ಯುಲೋಸಲ್ಲೂ ಹೇಳಕ್ಕೆ ಬರೋದಿಲ್ಲ. ಸೊ ಮೆಜಾರಿಟಿ ಆಫ್ ದೀಸ್ ಮೆಟೀರಿಯಲ್ಸ್ ಆರ್ ನಾನ್ ಮೆಟಲ್ಸ್.
ಹಾಗಾಗಿ ಮೆಜಾರಿಟಿ ಆಫ್ ದ ನಾನ್ ಮೆಟಲ್ಸ್ ಆರ್ ನಾನ್ ಕ್ರಿಸ್ಟಲೈನ್ ಸಾಲಿಡ್ಸ್. ಯು ಕ್ಯಾನ್ ಸಿ ಹಿಯರ್ ಒಂದೇ ಥರ ಸ್ಟ್ರಕ್ಚರ್ ಇಲ್ಲ. ಸೊ ಈ ಒಂದು ಹೆಕ್ಸಾಗನ್ ಶೇಪ್ ಬೇರೆ ಥರ ಇದೆ, ಈ ಒಂದು ಹೆಕ್ಸಾಗನ್ ಶೇಪ್ ಬೇರೆ ಥರ ಇದೆ. ಈ ಥರ ಸ್ಟ್ರಕ್ಚರ್ಗೆ ನಾವು ಅಮಾರ್ಫಸ್ ಸ್ಟ್ರಕ್ಚರ್ ಅಥವಾ ನಾನ್ ಕ್ರಿಸ್ಟಲೈನ್ ಸ್ಟ್ರಕ್ಚರ್ ಅಂತ ಕರಿತೀವಿ. ನೋಡ್ಬೋದು ಇಲ್ಲಿ ಎಲ್ಲ ಡಿಫ್ರೆಂಟ್ ಕನೆಕ್ಷನ್ ಇರ್ತದೆ, ಒಂದೇ ಥರ ಕನೆಕ್ಷನ್ ಇಲ್ಲದೆ ಇರೋದ್ರಿಂದ. ಸೊ ದ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್ ಇಸ್ ಡಿಫರೆನ್ಸ್ ಬಿಟ್ವೀನ್ ಕ್ರಿಸ್ಟಲೈನ್ ಆ್ಯಂಡ್ ನಾನ್ ಕ್ರಿಸ್ಟಲೈನ್ ಸಾಲಿಡ್ ಅನ್ನೋದನ್ನ ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು. ನೋ ಜಾಮೆಟ್ರಿಕಲ್ ಶೇಪ್, ಅಲ್ಲಿ ಪ್ರಾಪರ್ ಜಾಮೆಟ್ರಿಕಲ್ ಶೇಪ್. ನೋ ರೆಗ್ಯುಲಾರಿಟಿ, ಅಲ್ಲಿ ರೆಗ್ಯುಲಾರಿಟಿ. ರಿಪೀಟಿಂಗ್ ಪ್ಯಾಟರ್ನ್ ಇರೋದಿಲ್ಲ ಇಲ್ಲಿ, ಅಲ್ಲಿ ರಿಪೀಟಿಂಗ್ ಪ್ಯಾಟರ್ನ್ ಇರುತ್ತೆ. ಶಾರ್ಪ್ ಮೆಲ್ಟಿಂಗ್ ಪಾಯಿಂಟ್ ಇರೋದಿಲ್ಲ ಇಲ್ಲಿ, ಅಲ್ಲಿ ಇರುತ್ತೆ. ಸೊ ಎಕ್ಸಾಂಪಲ್ಸ್ ಒಂದು 5 ಪಾಯಿಂಟ್ಸ್ನ ಬರೆದ್ರೆ ಇಟ್ಸ್ ವೆರಿ ಸಿಂಪಲ್ ಟು ರೈಟ್ ಇನ್ ಎಕ್ಸಾಮಿನೇಷನ್ ಆಲ್ಸೋ. ದ ನೆಕ್ಸ್ಟ್ ಟಾಪಿಕ್ ಇಸ್ ಸ್ಟ್ರಕ್ಚರ್ ಆಫ್ ಅ ಮೆಟಲ್. ಸೊ ಮೆಟಲ್ ಯಾವ ಥರ ಸ್ಟ್ರಕ್ಚರಲ್ಲಿ ಇರುತ್ತೆ ಅನ್ನೋದ್ರ ಬಗ್ಗೆ ಒಂದಷ್ಟು ಟಾಪಿಕ್ಸ್ನ ತಿಳ್ಕೊತಾ. ಸೊ ಕಮಿಂಗ್ ಟು ದ ಕಾನ್ಸೆಪ್ಟ್ ಸ್ಟ್ರಕ್ಚರ್ ಆಫ್ ಅ ಮೆಟಲ್. ಸೊ ಮೆಟಲ್ ನೋಡೋದಕ್ಕೆ ಯಾವ ಥರ ಕಾಣುತ್ತೆ? ಸೊ ಯೂಶ್ವಲಿ ಇವಾಗ ತಾನೇ ತಿಳ್ಕೊಂಡ್ರಿ, ಕ್ರಿಸ್ಟಲೈನ್ ಆ್ಯಂಡ್ ನಾನ್ ಕ್ರಿಸ್ಟಲೈನ್ ಅಂತ ಎರಡೇ ಟೈಪ್ ಇರೋದು. ಕ್ರಿಸ್ಟಲೈನ್ ಆದರೆ ರಿಪೀಟಿಂಗ್ 3 ಡೈಮೆನ್ಷನಲ್ ಪ್ಯಾಟರ್ನ್ ಇರುತ್ತೆ. ಸೊ ಎಲ್ಲ ಆಟಮ್ಸ್ಗಳು ಒಂದಕ್ಕೊಂದು ಸರಿಯಾದ ರೀತಿಯಲ್ಲಿ ಜೋಡಿಸಲ್ಪಟ್ಟಿರ್ತವೆ. ಸೊ ದಟ್ ಈಸ್ ಅ ಮೇಜರ್ ಫ್ಯಾಕ್ಟರ್ ಆಫ್ ಅ ಸ್ಟ್ರಕ್ಚರ್ ಆಫ್ ಅ ಮೆಟಲ್. ಸೊ ಎಲ್ಲ ಆಟಮ್ಸ್ಗಳು ಆ್ಯಂಗ್ಯುಲರ್ ಅರೇಂಜ್ಮೆಂಟ್ ಡೆಫಿನೆಟ್ ಆಗಿರುತ್ತೆ, ಸ್ಪೇಸ್ ಪೊಸಿಷನ್ಸು ಕೂಡ ಡೆಫಿನೆಟ್ ಆಗಿರುತ್ತೆ. ಸೊ ಈ ಒಂದು ಅರೇಗೆ ಅಥವಾ ಈ ಅರೇ ಆಫ್ ಆಟಮ್ಸ್ಗೆ, ಈ ಒಂದು ಕಂಪ್ಲೀಟ್ ಸೆಟ್ ಆಫ್ ಆಟಮ್ಸ್ ಈ ಥರ ಇರೋದಕ್ಕೆ ಯು ಕ್ಯಾನ್ ಕಾಲ್ ಇಟ್ ಅಸ್ ಸ್ಪೇಸ್ ಲ್ಯಾಟಿಸ್ ಅಥವಾ ಕ್ರಿಸ್ಟಲ್ ಲ್ಯಾಟಿಸ್ ಅಂತ ಕರೀತಾರೆ. ಯು ಕ್ಯಾನ್ ಸಿ ಹಿಯರ್. ಸೊ ಇಫ್ ಯು ಸೇ, ಸೊ ದೀಸ್ ಆರ್ ದ ಆಟಮ್ಸ್ ಪರ್ಫಾರ್ಮ್ಡ್ ಇನ್ ಅ ಸಾಲಿಡ್. ಸೊ ಇದರಲ್ಲಿ ಸ್ಪೇಸ್ ಲ್ಯಾಟಿಸ್ ಅಂತ ಹೇಳಿದ್ರೆ ಕಂಪ್ಲೀಟ್ ಎಷ್ಟು ಆಟಮ್ಸ್ ಇರ್ತಾವಲ್ಲ ಇಷ್ಟಕ್ಕೂ ಸೇರಿ ನಾವು ಸ್ಪೇಸ್ ಲ್ಯಾಟಿಸ್ ಅಂತ ಕರಿತೀವಿ ಅಥವಾ ಕ್ರಿಸ್ಟಲ್ ಲ್ಯಾಟಿಸ್ ಅಂತ ಕರಿತೀವಿ. ಯು ಕ್ಯಾನ್ ಸಿ ಹಿಯರ್. ಸೊ ದಿಸ್ ಕಂಪ್ಲೀಟ್ ಅರೇಂಜ್ಮೆಂಟ್ ಈಸ್ ಕಾಲ್ಡ್ ಅ ಸ್ಪೇಸ್ ಲ್ಯಾಟಿಸ್. ಸೊ ನೆಕ್ಸ್ಟ್ ದ ಸ್ಮಾಲೆಸ್ಟ್ ಪೋರ್ಷನ್ ಆಫ್ ಎ ಕ್ರಿಸ್ಟಲ್ ಲ್ಯಾಟಿಸ್. ಸೊ ಇಷ್ಟರಲ್ಲಿ ನೀವು ಸ್ಪೇಸ್ ಲ್ಯಾಟಿಸ್ ಅಂತ ಏನು ಕರಿತೀವಿ ಅದರಲ್ಲಿ ಒಂದು ಸ್ಮಾಲೆಸ್ಟ್ ಪೋರ್ಷನ್ ತಗೊಂಡ್ರೆ, ಯು ಕ್ಯಾನ್ ಸಿ ದ ಶೇಡಿಂಗ್ ಹಿಯರ್. ಇಫ್ ಯು ಟೇಕ್ ದೀಸ್ ಔಟ್ ವಿ ಕ್ಯಾನ್ ಕಾಲ್ ದ್ಯಾಟ್ ಆಸ್ ಅ ಯೂನಿಟ್ ಸೆಲ್, ಒಂದು ಸೆಲ್ ಅಂತ ಕರಿತೀವಿ. ಸೊ ದೀಸ್ ಆರ್ ವೆರಿ ಇಂಪಾರ್ಟೆಂಟ್ ಟರ್ಮ್ಸ್ ವಿತ್ ನಿಮ್ಗೆ ಗೊತ್ತಿರಲೇಬೇಕಾಗಿರುತ್ತೆ. ಯಾಕೆಂದರೆ ಯೂನಿಟ್ ಸೆಲ್ ಅನ್ನೋದ್ರ ಬಗ್ಗೆ ಕಾನ್ಸೆಪ್ಟ್ ಗೊತ್ತಿಲ್ಲ ಅಂತ ಹೇಳಿದ್ರೆ ಹೌ ದೀಸ್ ಆರ್ ಅರೇಂಜ್ಡ್ ಅನ್ನೋದು ಇಟ್ಸ್ ವೆರಿ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ರಿಲೇಟೆಡ್ ಟು ಕ್ರಿಸ್ಟಲ್ ಸ್ಟ್ರಕ್ಚರ್. ಏನು ಸ್ಪೇಸ್ ಲ್ಯಾಟಿಸ್ ಅಂದರೆ ಏನು, ಕ್ರಿಸ್ಟಲ್ ಲ್ಯಾಟಿಸ್ ಅಂದರೆ ಏನು, ಯೂನಿಟ್ ಸೆಲ್ ಅಂದರೆ ಏನು ಅನ್ನೋದ್ರ ಬಗ್ಗೆ ನಿಮಗೆ ಗೊತ್ತಿರಬೇಕು. ಸೊ ಒಂದು ಸೆಲ್ಲನ್ನು ತಗೊಂಡ್ರೆ ಸ್ಪೇಸ್ ಲ್ಯಾಟಿಸಲ್ಲಿ ವಿ ಕ್ಯಾನ್ ಕಾಲ್ ಇಟ್ ಆಸ್ ಎ ಯೂನಿಟ್ ಸೆಲ್. ಆ್ಯಂಡ್ ಇಲ್ಲಿ ಆಟಮ್ಸ್ಗಳೆಲ್ಲ ಅರೇಂಜ್ ಆಗಿರುವಂಥ ಪ್ಯಾಟರ್ನ್ ನಾವು ಲ್ಯಾಟಿಸ್ ಪಾಯಿಂಟ್ಸ್ ಅಂತ ಕರಿತೀವಿ. ದೀಸ್ ಆರ್ ಕಾಲ್ಡ್ ಲ್ಯಾಟಿಸ್ ಪಾಯಿಂಟ್ಸ್ ಆ್ಯಂಡ್ ಕಂಪ್ಲೀಟ್ ಸೆಟ್ ಇಸ್ ಕಾಲ್ಡ್ ಅ ಸ್ಪೇಸ್ ಲ್ಯಾಟಿಸ್. 3D ನೋಡೋದಾದರೆ ಈ ಥರ ಕಾಣುತ್ತೆ. ಆ್ಯಂಡ್ ಯು ಕ್ಯಾನ್ ಸಿ ದ ಯೂನಿಟ್ ಸೆಲ್ ಹಿಯರ್. ಒಂದೇ ಒಂದು ಸೆಲ್ನ ಹೊರಗಡೆ ತೊಗೊಂಡ್ರೆ ಯು ಕ್ಯಾನ್ ಕಾಲ್ ಇಟ್ ಆಸ್ ಅ ಯೂನಿಟ್ ಸೆಲ್. ಸೊ ನೆಕ್ಸ್ಟ್ ಇನ್ ಜನರಲ್ ಎಲ್ಲ ಸಾಲಿಡ್ಸು ಕೂಡ ಯಾವುದೇ ಸಾಲಿಡ್ ತೊಗೊಂಡ್ರು ವಿಲ್ ಕಮ್ ಅಕ್ರಾಸ್ ಮೆಜಾರಿಟಿ 7 ಕ್ರಿಸ್ಟಲ್ ಸಿಸ್ಟಮ್ಸ್. ಎಲ್ಲ ಪ್ಯಾಟ್ರನ್ನು ಕೂಡ ನೀವು ಅಬ್ಸರ್ವ್ ಮಾಡಿದ್ರೆ ಎಲ್ಲ ಮೆಟೀರಿಯಲ್ಸು ಕೂಡ 7 ಥರ ನಾವು ಕ್ರಿಸ್ಟಲ್ ಸಿಸ್ಟಮ್ಸ್ನ ನೋಡ್ಬೋದು. ಮೊದಲನೇದು ಕ್ಯೂಬಿಕ್ ಸಿಸ್ಟಮ್. ನೋಡೋದಕ್ಕೆ ಕ್ಯೂಬ್ ಥರ ಕಾಣುತ್ತೆ. ಸೊ ABC ಅಂದರೆ ಡೈಮೆನ್ಷನ್ ಆಫ್ ದೀಸ್ ಸೆಲ್ಸ್. ಸೊ ABC ಈಕ್ವಲ್ ಆಗಿರುತ್ತೆ, ಆ್ಯಂಗಲ್ಸ್ ಕೂಡ 90 ಡಿಗ್ರಿ ಇರುತ್ತೆ. ಟೆಟ್ರಾಗೋನಲ್ ಅಂತ ಒಂದು ಶೇಪ್ ಇದೆ. ಸೊ ಟೆಟ್ರಾಗೋನಲ್ ಅಂತ ಹೇಳಿದ್ರೆ ನೋಡೋದಕ್ಕೂ ಜಸ್ಟ್ ಲೈಕ್ ಎ ಬಾಕ್ಸ್ ರಿಲೇಟೆಡ್ ಟು ದಿಸ್. ಸೊ ವೇರ್ ABC ಆರ್ ನಾಟ್ ಈಕ್ವಲ್. ಸೊ ಇಲ್ಲಿ ನೋಡಿ C ಅನ್ನೋದು ಸ್ವಲ್ಪ ABಗಿಂತ ಜಾಸ್ತಿ ಇದೆ. ಈ ಥರ ಕ್ರಿಸ್ಟಲ್ ಸ್ಟ್ರಕ್ಚರ್ನ ಕೆಲವೊಂದು ಮೆಟೀರಿಯಲ್ಸಲ್ಲಿ ನೋಡ್ಬೋದು. ಸೊ ಆರ್ಥೋರಾಂಬಿಕ್ ಅಥವಾ ರಾಂಬಿಕ್ ಕ್ರಿಸ್ಟಲ್ ಸ್ಟ್ರಕ್ಚರಲ್ಲಿ ಈದು ವಿಡ್ತ್ ಏನಿದೆಯಲ್ಲ ಈ ವಿಡ್ತ್ ಜಾಸ್ತಿ ಇರುತ್ತೆ, ಮತ್ತು ಹೈಟು ಕೂಡ ವೇರಿ ಇರುತ್ತೆ, ಏನು ಕೂಡ ವೇರಿ ಇರುತ್ತೆ. ABC 3 ಕೂಡ ವೇರಿ ಇರೋದಕ್ಕೆ ಆರ್ಥೋರಾಂಬಿಕ್ ಅಂತ ಕರಿತೀವಿ. ಸೊ ಮಾನೋಕ್ಲಿನಿಕ್ ಅಂತ ಹೇಳಿದ್ರೆ ಸೊ ದೀಸ್ ಆರ್ ದ ಆ್ಯಂಗಲ್ಸ್ ವಿಚ್ ಆರ್ ಇನ್ಕ್ಲೈನ್ಡ್. ಸೊ 90 ಡಿಗ್ರಿ ಬರೀ 2 ಮಾತ್ರ ಇರ್ತವೆ. ಸೊ A ಮತ್ತು B. ಸೊ ಈ ಕಡೆ ಇರುವಂಥ ಟಾಪ್ ಮೋಸ್ಟ್ ಆ್ಯಂಗಲ್ಲು ಸೊ 120 ಡಿಗ್ರಿಗೆ ಈಕ್ವಲ್ ಆಗಿರಲ್ಲ, 90 ಅಥವಾ 60 ಡಿಗ್ರಿಗೆ ಈಕ್ವಲ್ ಆಗಿರ್ಬೋದು. ಸೊ ದೀಸ್ ಆರ್ ವೆರಿ ಬೇಸಿಕ್ ಥಿಂಗ್ಸ್ ಯು ಶುಡ್ ಲರ್ನ್. ಟ್ರೈಕ್ಲಿನಿಕ್ ಅಂತ ಒಂದು ಆಬ್ಜೆಕ್ಟ್ ಇದೆ, ಅಲ್ಲೂ ಕೂಡ ಡಿಫ್ರೆಂಟ್ ಶೇಪ್ ನೋಡ್ಬೋದು ನೀವು. ಈ ಥರ ಶೇಪಲ್ಲಿ ಕಾಣುತ್ತೆ ಮೈಕ್ರೋಸ್ಕೋಪಲ್ಲಿ ನೋಡಿದಾಗ. ಟ್ರೈಗೋನಲ್ ಅಂತಿದೆ, ನೋಡೋದಕ್ಕೆ ಸಿಮಿಲರ್ ಟು ದ ಟೆಟ್ರಾಗೋನಲ್, ಬಟ್ ನೋಡೋದಕ್ಕೆ 3 ಸೈಡ್ಸ್ ಮಾತ್ರ ಫ್ರಂಟ್ ವ್ಯೂವಲ್ಲಿ ನಿಮಗೆ ಯು ಕ್ಯಾನ್ ವಿಸಿಬಲ್ ಹಿಯರ್. ಸೊ ಟೆಟ್ರಾಗೋನಲ್ ಅಥವಾ ರಾಂಬೋ ಹೆಡ್ರಲ್ ಅಂತ ಕರೀತಾರೆ. ಇನ್ನು ಲಾಸ್ಟ್ ಶೇಪು ಹೆಕ್ಸಾಗೋನಲ್ ಶೇಪಲ್ಲಿ ನೀವು ಮೈಕ್ರೋಸ್ಟ್ರಕ್ಚರ್ಸ್ನ ನೋಡಿದ್ರೆ ದಾಟ್ ಕ್ರಿಸ್ಟಲ್ ಸ್ಟ್ರಕ್ಚರ್ ಅಥವಾ ಕ್ರಿಸ್ಟಲ್ ಸಿಸ್ಟಮ್ಗೆ ಹೆಕ್ಸಾಗೋನಲ್ ಕ್ರಿಸ್ಟಲ್ ಸಿಸ್ಟಮ್ ಅಂತ ಹೇಳ್ತೀವಿ. ಇದಿಷ್ಟು ಬೇಸಿಕ್ 7 ಟೈಪ್ ಆಫ್ ಕ್ರಿಸ್ಟಲ್ ಸಿಸ್ಟಮ್ಸ್, ಬಟ್ ವಿ ಆರ್ ನಾಟ್ ಗೋಯಿಂಗ್ ಟು ಎಕ್ಸ್ಪ್ಲೋರ್ ಈಚ್ ಆಫ್ ದಿಸ್. ಜಸ್ಟ್ ನೋ ದ ನೇಮ್ಸ್ ಆಫ್ 7 ಕ್ರಿಸ್ಟಲ್ ಸಿಸ್ಟಮ್ಗೋಸ್ಕರ ನಾನು ಈ ಒಂದು ಡಯಾಗ್ರಾಮ್ನ ಇನ್ಕ್ಲೂಡ್ ಮಾಡಿದ್ದೀನಿ. ಐ ಹೋಪ್ ಆಲ್ ಆಫ್ ಯು ಅಂಡರ್ಸ್ಟುಡ್ ದಿಸ್ ಸೆಷನ್ 1 ಕಾನ್ಸೆಪ್ಟ್.
Thank you so much for watching. The next topic is the basic concepts related to the structure of materials. ಸೊ ಒಂದು ಮೆಟೀರಿಯಲ್ಸ್ನ ನೀವು ಡಿಫೈನ್ ಮಾಡಬೇಕು ಅಂದರೆ ಆಟಮ್ಸ್ಗಳು ಯಾವ ಥರ ಅರೇಂಜ್ ಆಗಿದೆ ಅಂತ ಡಿಫೈನ್ ಮಾಡಬೇಕು ಅಂದರೆ there are some certain parameters that you should know, and these are very important for our examination point of view also. ಅದರಲ್ಲಿ ಮೊದಲನೇದು ಅಟಾಮಿಕ್ ರೇಡಿಯಸ್. ಆಟಮ್ದು ರೇಡಿಯಸ್ ಅಂತಲೂ ಕರಿಬೋದು. ಒಂದೊಂದು ಆಟಮ್ಗಳದ್ದು ಎಷ್ಟು ರೇಡಿಯಸ್ ಇರುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋದಾದರೆ, ಸೊ ಇಟ್ ಈಸ್ ಡಿಫೈನ್ಡ್ ಆಸ್ ದ ಹಾಫ್ ಆಫ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ನಿಯರೆಸ್ಟ್ ಆಟಮ್ಸ್ ಇನ್ ಎ ಕ್ರಿಸ್ಟಲ್. ಸೊ ಯು ಹ್ಯಾವ್ ಎ ಕ್ರಿಸ್ಟಲ್ಲಿ ಪಕ್ಕ ಇರುವಂಥ ಎರಡು ಆಟಮ್ ತೊಗೊಂಡ್ರೆ ಈ ಆಟಮ್ ಸೆಂಟರಿಂದ ಈ ಆಟಮ್ ಸೆಂಟರ್ಗೆ ಎಷ್ಟು ಡಿಸ್ಟೆನ್ಸ್ ಇದೆ ಅನ್ನೋದಕ್ಕೆ ನಾವು ಅಟಾಮಿಕ್ ರೇಡಿಯಸ್ ಅಂತ ಕರಿತೀವಿ. ಸೊ ನಿಯರೆಸ್ಟ್ ನೈಬರಿಂಗ್ ಡಿಸ್ಟೆನ್ಸು 2 ಟೈಮ್ಸ್ ಆಫ್ ರೇಡಿಯಸ್ಸು, ಬಟ್ 1 ಅಟಾಮಿಕ್ ರೇಡಿಯಸ್ಸು. ಸೊ ದಿಸ್ ಈಸ್ ಕಾಲ್ಡ್ ರೇಡಿಯಸ್ ಆಫ್ ಎನ್ ಆಟಮ್, ಇಲ್ಲಿಂದ ಇಲ್ಲಿಗಿರುವಂಥದ್ದು. ಆ್ಯಂಡ್ ಬಟ್ ಈ ಪಾಯಿಂಟಿಂದ ಈ ಪಾಯಿಂಟಿಗೆ ತೊಗೊಂಡ್ರೆ ನಿಯರೆಸ್ಟ್ ನೈಬರಿಂಗ್ ಡಿಸ್ಟೆನ್ಸ್ ಸಿಗುತ್ತೆ. ಸೊ ಈ ಎರಡು ಕಾನ್ಸೆಪ್ಟ್ಸು ವೆರಿ ಇಂಪಾರ್ಟೆಂಟ್ ಟು ಲರ್ನ್ ಅಬೌಟ್ ಕೋಆರ್ಡಿನೇಷನ್ ನಂಬರ್. ಕೋಆರ್ಡಿನೇಷನ್ ನಂಬರ್ ಅಂದರೆ ಏನು? ಇಟ್ ಇಸ್ ಅ ನಂಬರ್ ಆಫ್ ನಿಯರೆಸ್ಟ್ ಆಟಮ್ ಸರೌಂಡಿಂಗ್ ದ ಗಿವನ್ ಆಟಮ್. ಸೊ ಸಪೋಸ್ ಯು ಹ್ಯಾವ್ ಎ ಆಟಮ್ ಹಿಯರ್, ಯು ಹ್ಯಾವ್ 4 ಆಟಮ್ಸ್ ಹಿಯರ್. ಸೊ ಈ ಆಟಮ್ಗೆ ಸುತ್ತ ಎಷ್ಟು ಆಟಮ್ಗಳು ಕೋಆರ್ಡಿನೇಟ್ ಮಾಡ್ತಾ ಇದ್ದಾವೆ, ಪಕ್ಕದಲ್ಲಿ ಎಷ್ಟು ಆಟಮ್ ಇದ್ದಾವೆ ಅನ್ನೋದಕ್ಕೆ ನಾವು ಕೋಆರ್ಡಿನೇಷನ್ ನಂಬರ್ ಅಂತ ಕರಿತೀವಿ. ಸೊ ಕೋಆರ್ಡಿನೇಷನ್ ನಂಬರ್ ಜಾಸ್ತಿ ಇದ್ದಷ್ಟು ಆಟಮ್ಸ್ಗಳೆಲ್ಲ ಪಕ್ಕ ಜೋಡಿಸಲ್ಪಟ್ಟಿರ್ತವೆ, ಹಾಗಾಗಿ ತುಂಬ ಸ್ಟ್ರಾಂಗ್ ಆಗಿರ್ತವೆ. ಸೊ ಕೋಆರ್ಡಿನೇಷನ್ ನಂಬರ್ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗಿ ನಾವು you can observe. You can see here a cube is there, so we have an atom at the center. ಸೊ ಇಲ್ಲಿಗೆ ಎಷ್ಟು ಕೋಆರ್ಡಿನೇಷನ್ ನಂಬರ್ ಇದೆ ಅಂತ ಹೇಳಿದ್ರೆ ಎಲ್ಲದರಿಂದ ಒಂದೊಂದು ಲೈನನ್ನು ಹೇಳ್ಕೊಂಡ್ರೆ ನೀವು ಹೌ ಮೆನಿ ಆಟಮ್ಸ್ ವಿಚ್ ಆರ್ ವೆರಿ ನಿಯರರ್ ಟು ದ ದ ಆಟಮ್ ವಿಚ್ ವಿ ಟೇಕನ್ ಫಾರ್ ಎ ಸ್ಟಡಿ. ಈ ಆಟಮ್ನ ಸ್ಟಡಿ ತೊಗೊಂಡ್ರೆ ಎಷ್ಟು ನಿಯರೆಸ್ಟ್ ಆಟಮ್ಸ್ ಅದಕ್ಕೆ ಕೋಆರ್ಡಿನೇಟ್ ಮಾಡ್ತಾ ಇದ್ದಾವೆ. ಸೊ ಹಿಯರ್ ಇನ್ ದಿಸ್ ಕೇಸ್ ಇಟ್ ಈಸ್ 8. ಸೊ ಕೋಆರ್ಡಿನೇಷನ್ ನಂಬರ್ ಆಫ್ ದಿಸ್ ಆಟಮ್ ಇಸ್ 8 ಅಂತ ಹೇಳ್ಬೋದು. ಎಷ್ಟು ಜಾಸ್ತಿ ಆಟಮ್ಸ್ಗಳು ಕೋಆರ್ಡಿನೇಟ್ ಮಾಡ್ತಾವೋ ಅಷ್ಟು ಕೂಡ ಪ್ಯಾಕ್ ಆಗಿರ್ತದೆ ಆಟಮ್ ಅಂತ ಹೇಳ್ಬೋದು. ಹಾಗಾಗಿ ದಿಸ್ ಫ್ಯಾಕ್ಟರ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಟು ಲರ್ನ್ ದ ಬೇಸಿಕ್ ಕ್ರಿಸ್ಟಲೋಗ್ರಫಿ. ನೆಕ್ಸ್ಟ್ ಕಾನ್ಸೆಪ್ಟ್ ಇಸ್ ಅಟಾಮಿಕ್ ಪ್ಯಾಕಿಂಗ್ ಫ್ಯಾಕ್ಟರ್. ಸೊ ದರ್ ಇಸ್ ಅ ಫ್ಯಾಕ್ಟರ್. ಏನು ಅಟಾಮಿಕ್ ಪ್ಯಾಕಿಂಗ್ ಫ್ಯಾಕ್ಟರ್ ಅಂದರೆ APF ಅಂದರೆ ಏನು ಅಂತ ಹೇಳಿದ್ರೆ ಇಟ್ಸ್ ಅ ರೇಷಿಯೋ ಆಫ್ ವಾಲ್ಯೂಮ್ ಆಕ್ಯುಪೈಡ್ ಬೈ ದ ಆಟಮ್ಸ್ ಇನ್ ಎ ಯೂನಿಟ್ ಸೆಲ್. ಸೊ ಯು ನೋ ವಾಟ್ ಇಸ್ ದ ಮೀನಿಂಗ್ ಆಫ್ ಯೂನಿಟ್ ಸೆಲ್. ನೀವು ಕಂಪ್ಲೀಟ್ ಸ್ಪೇಸ್ ಲ್ಯಾಟಿಸಲ್ಲಿ ಒಂದು ಸೆಲ್ಲನ್ನು ನೀವು ತೊಗೊಂಡಿದ್ದೀರಿ. ಸೊ ದಿಸ್ ಸೆಲ್ ಇಸ್ ಮೇಡ್ ಅಪ್ ಆಫ್ ಸೋ ಮೆನಿ ಆಟಮ್ಸ್. ಸೊ ಫಾರ್ ಎಕ್ಸಾಂಪಲ್ ದಿಸ್ ಇಸ್ ಎ ಕ್ಯೂಬಿಕಲ್ ಸೆಲ್. ಸೊ ಇಲ್ಲಿ ವಾಲ್ಯೂಮ್ ಆಕ್ಯುಪೈಡ್ ಬೈ ದ ಆಟಮ್ಸ್ ಇನ್ ಎ ಯೂನಿಟ್ ಸೆಲ್, ಎಷ್ಟು ಜಾಗನ ಕವರ್ ಮಾಡಿದ್ದಾವೆ ಆಟಮ್ಸ್ಗಳು ಡಿವೈಡೆಡ್ ಬೈ ಟೋಟಲ್ ವಾಲ್ಯೂಮ್ ಆಫ್ ದ ಸೆಲ್. ಸೊ ಈ ಜಾಗ ಇದು ಎಷ್ಟು ವಾಲ್ಯೂಮ್ ಇದೆ, ಕಂಪ್ಲೀಟ್ ವಾಲ್ಯೂಮಿಂದ ಡಿವೈಡ್ ಮಾಡಬೇಕು. ಇದು ಎಷ್ಟು ವಾಲ್ಯೂಮ್ ಇದೆ, ಕಂಪ್ಲೀಟ್ ವಾಲ್ಯೂಮಿಂದ ಡಿವೈಡ್ ಮಾಡಬೇಕು. ಯೂನಿಟ್ ಸೆಲ್ಲಿರೋ ವಾಲ್ಯೂಮು ಡಿನಾಮಿನೇಟರ್ಲಿರುತ್ತೆ. ಒಂದು ಆಟಮ್ ಅಥವಾ 1, 2, 3, 4, 5, 6, 7, 8 ಆಟಮ್ದು ವಾಲ್ಯೂಮ್, ಇಷ್ಟು ವಾಲ್ಯೂಮು ಡಿವೈಡೆಡ್ ಬೈ ಟೋಟಲ್ ವಾಲ್ಯೂಮ್ ಆಫ್ ದ ಯೂನಿಟ್ ಸೆಲ್ನ ತಗೊಂಡ್ರೆ ವಿ ಕ್ಯಾನ್ ಕಾಲ್ ಇಟ್ ಆಸ್ ಎ ಅಟಾಮಿಕ್ ಪ್ಯಾಕಿಂಗ್ ಫ್ಯಾಕ್ಟರ್. ಯಾಕಿದು ಇಂಪಾರ್ಟೆಂಟು? ಯು ಕ್ಯಾನ್ ಸಿ ದ ಡಯಾಗ್ರಾಮ್ ಹಿಯರ್. ಯಾಕಿದು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಎರಡು ಆಟಮ್ಸ್ ಮಧ್ಯೆ ಎಷ್ಟು ಗ್ಯಾಪ್ ಇದೆ, ಗ್ಯಾಪ್ ಇಲ್ವಾ, ಗ್ಯಾಪ್ ಇದ್ದರೆ ಯಾವ ಥರ ಪ್ರಾಪರ್ಟಿ ಬರುತ್ತೆ, ಗ್ಯಾಪ್ ಇಲ್ಲ ಅಂದರೆ ಯಾವ ಥರ ಪ್ರಾಪರ್ಟಿ ಬರುತ್ತೆ ಅಂತ ತಿಳ್ಕೊಳ್ಳೋದಕ್ಕೆ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರೋದ್ರಿಂದ ಅಟಾಮಿಕ್ ಪ್ಯಾಕಿಂಗ್ ಫ್ಯಾಕ್ಟರ್ ಅನ್ನೋದು ಕಾನ್ಸೆಪ್ಟ್ ನಿಮಗೆ ಗೊತ್ತಿರಬೇಕು. ಸೊ ವಿ ಇಸ್ ದ ವಾಲ್ಯೂಮ್ ಆಫ್ ದ ಆಟಮ್, ಸ್ಮಾಲ್ ವಿ ಅಂದರೆ, ಕ್ಯಾಪಿಟಲ್ ವಿ ಅಂದರೆ ಟೋಟಲ್ ವಾಲ್ಯೂಮ್ ಆಫ್ ದ ಆಟಮ್. ಸೊ ಡೆನ್ಸ್ ಪ್ಯಾಕಿಂಗ್ ಇದ್ದರೆ, ಪಕ್ಕ ಜೋಡಿಸಲ್ಪಟ್ಟಿದ್ರೆ ತುಂಬ ಸ್ಟ್ರಾಂಗ್ ಆಗಿರ್ತವೆ ಅಂತ ಹೇಳ್ಬೋದು. ಸೊ APFದು ಇಂಪಾರ್ಟೆನ್ಸ್ ಬಗ್ಗೆ ಹೇಳೋದಾದರೆ ಆಟಮ್ಸ್ಗಳೆಲ್ಲ ಎಷ್ಟು ಪಕ್ಕ ಜೋಡಿಸಲ್ಪಟ್ಟಿವೆ, ಎಷ್ಟು ಪ್ಯಾಕ್ ಆಗಿದ್ದಾವೆ ಅನ್ನೋದನ್ನು ತೋರಿಸ್ಕೊಡುತ್ತೆ. ಡೆನ್ಸಿಟಿನ ತೋರಿಸ್ಕೊಡುತ್ತೆ. ತುಂಬ ಡೆನ್ಸ್ ಆಗಿರೋ ಮೆಟೀರಿಯಲ್ಲು ಆಟಮ್ಸ್ಗಳು ತುಂಬ ಒತ್ತೊತ್ತಾಗಿ ಅರೇಂಜ್ ಆಗಿರ್ತವೆ, ಅಂದರೆ ಹೈ ಡೆನ್ಸ್ ಮೆಟೀರಿಯಲ್, ತೂಕ ಇರುವಂಥ ಮೆಟೀರಿಯಲ್ಸ್. ಡಕ್ಟಿಲಿಟಿ ಮತ್ತು ಸ್ಟ್ರೆಂತು ಕೂಡ APF ಮೇಲೆ ನಿಂತಿದೆ. ಹಾಗಾಗಿ ಹೈಯರ್ ದ APF ಬೆಟರ್ ಡಕ್ಟಿಲಿಟಿ ಆ್ಯಂಡ್ ಮ್ಯಾಲಿಯಬಿಲಿಟಿ. ಸೊ ಸ್ಟೀಲು, ಅಲ್ಯೂಮಿನಿಯಮ್ಮು, ಕಾಪರ್ ಅದು ಏನಕ್ಕೆ ಅಷ್ಟೊಂದು ಡಕ್ಟೈಲ್ ಅಥವಾ ಮ್ಯಾಲಿಯಬಲ್ ಮೆಟೀರಿಯಲ್ ಆಗಿದ್ದಾವೆ ಅಂತ ಹೇಳಿದ್ರೆ ವೈರಾಗಿ ಹೆಂಗೆ ಕನ್ವರ್ಟ್ ಮಾಡ್ಬೋದು ಅಂತ ಹೇಳಿದ್ರೆ APF ಜಾಸ್ತಿ ಇದೆ ಅದರಲ್ಲಿ. ಅಂದರೆ ಅಟಾಮಿಕ್ ಪ್ಯಾಕಿಂಗ್ ಫ್ಯಾಕ್ಟರ್ ಜಾಸ್ತಿ ಇರೋದ್ರಿಂದ those are very high ductile and malleable. So this is about basic concept in the structure of materials. If you have any doubts, you can leave a comment. Thank you so much.